ಪ್ಯೂರ್ಲಿ ರನ್ ಬೈ ಸೋಲಾರ್ ಪವರ್. ಕರೆಂಟ್ 3 ಗಂಟೆ 2 ಗಂಟೆ ಕೊಡೋರು ಒಂದು ಡೈಲಿ. ನೈಟ್ ಟೈಮ್ ಅಲ್ಲಿ ಕಟ್ಟಕ್ಕಾಗಲ್ಲ, ಪ್ರತಿದಿನನೂ ವರ್ಕ್ ಮಾಡ್ತಾ ಇದೆ. ಮೋಡ ಇರ್ಲಿ ಬಿಸಿಲಿರ್ಲಿ, ಸ್ವಲ್ಪ ಮಳೆ ಬರುವಂತ ವೆದರ್ ಇದ್ರು ನಮ್ಮ ಒಂದು ಸೋಲಾರ್ ಏನಿದೆ ಫಂಕ್ಷನ್ ಮಾಡ್ತದೆ. ಇವಾಗಲೇ ನೀವು ಲ್ಯಾಂಡ್ ಬಿಟ್ಟು ಒಂಚೂರು ಹೊರಗಡೆ ಮಾಡ್ಕೊಂಡ್ಬಿಟ್ರೆ ಖರ್ಚು ಕೂಡ ಕಡಿಮೆ ಇರುತ್ತೆ. ರೈತರು ಖುಷಿ ಪಡೋ ವಿಚಾರ ಸರ್ ಇದು. ಅದಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಲೆಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಸರ್. ಖಂಡಿತ ಸಾಧ್ಯ ಇದೆ. ಸೋಲಾರ್ ಬೋರ್ವೆಲ್ ಗೆ ಸ್ವಿಚ್ ಸೂರ್ಯ ಸರ್. ಸೂರ್ಯ ಬರ್ತಾರೆ, ಆನ್ ಆಗ್ತಾರೆ, ಸೂರ್ಯ ಮುಳುಗ್ತಾರೆ, ಮೋಟರ್ ಆಫ್ ಆಗ್ತದೆ. ನೋಡ್ತಿರುವ ಹಾಗೆ ಒಂದು ಡ್ರೈ ಲ್ಯಾಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಸೋಲಾರ್ ಪ್ಯಾನಲ್ ಮುಖಾಂತರ ಬೋರ್ವೆಲ್ ನಿಂದ ನೀರು ಒಗಿತಾ ಇದೆ ಅರೌಂಡ್ 6 ಇಂಚಸ್ 7 ಇಂಚಸ್ ವರೆಗೂ. ಸೊ ಈ ಬೋರ್ವೆಲ್ ಗೆ ಕಂಪ್ಲೀಟ್ ಆಗಿ ಯಾವುದೇ ತರ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ ಹೇಳಿದ್ರೆ. ಇವಾಗಿನ ಟೈಮ್ ನಲ್ಲಿ ಗೌರ್ಮೆಂಟ್ ನ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ನೋಡಿದ್ರೆ ವೇರಿಯೇಷನ್ ಆಗ್ತಾ ಇದೆ, ಹೆಚ್ಚು ಕಡಿಮೆ ಕೊಡ್ತಾ ಇದೆ. ಸೊ ಇದರಿಂದ ರೈತರಿಗೆ ಯಾವ ತರ ಪೂರೈಕೆ ಆಗ್ತಾ ಇಲ್ಲ ನೀರಿಂದು. ಈ ಎಲ್ಲ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಆಗಿ ನಮ್ಮ SMR ಗ್ರೂಪ್ಸ್ ವತಿಯಿಂದ ಸೋಲಾರ್ ಬೋರ್ವೆಲ್ ನ ಸಿಸ್ಟಮ್ ನ ಇಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು HP ಮೋಟರ್ ಇದೆ, ಮತ್ತೆ ಸಪ್ಲೈ ಯಾವ ತರ ಆಗುತ್ತೆ, ಇದರ ಒಂದು ಕಾಸ್ಟ್ ಎಷ್ಟು ಪ್ಯಾನಲ್ಸ್ ಇದೆ, ಪ್ರತಿಯೊಂದನ್ನು ನೋಡ್ಕೊಂಡ್ ಬರೋಣ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇನ್ನೂ 10 ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಹಾಯ್ ಸರ್, ನಮಸ್ಕಾರ. ನಮಸ್ತೆ. ನನ್ನ ಹೆಸರು ನವೀನ್ ಆರ್ ಗೌಡ, SMR ಗ್ರೂಪ್ಸ್ ಟೆಕ್ನಿಕಲ್ ಹೆಡ್. ನಾವು ಸರಿಸುಮಾರು ಇಲ್ಲಿನ ತನಕ ಒಂದು 50 ಬೋರ್ವೆಲ್ಗೆ ಕಳೆದ ಒಂದು 3 ತಿಂಗಳಿಂದ ನಾವು ಸೋಲಾರ್ ಪವರ್ ಅನ್ನ ಪ್ರಾವಿಷನ್ ಮಾಡಿದ್ದೇವೆ. ಎಲ್ಲಾ ತರನಾದ ಸೋಲಾರ್ ಪಂಪ್ ಸೆಟ್ಸ್ ಗಳು ನಮ್ಮಲ್ಲಿ ದೊರೀತಾ ಇದೆ. ರೈತರದೇ ಬೋರ್ವೆಲ್ ಅನ್ನ ರನ್ ಮಾಡ್ಕೊಡೋಂಥದ್ದು, ಅಂದ್ರೆ 3 ಫೇಸ್ ಎಕ್ಸಿಸ್ಟಿಂಗ್ ಮೋಟರ್ಸ್ ನ ರನ್ ಮಾಡ್ಕೊಡೋಂಥದ್ದು ಮಾಡ್ತಾ ಇದೀವಿ. ಅದನ್ನು ಸಹ ಯಥೇಚ್ಛವಾಗಿ ಇನ್ಸ್ಟಾಲೇಷನ್ಸ್ ಮಾಡ್ತಾ ಬರ್ತಾ ಇದೀವಿ. ಅದರಲ್ಲಿ 3 HP ಇಂದ ಹಿಡಿದು ಅಪ್ ಟು 25 HP ತನಕ ನಾವು ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲೇಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಆಗಿದ್ರೆ ಹಂಗಾರೆ ಹಳೆ ಬೋರ್ವೆಲ್ ಇರುವಂತ ರೈತರು ಖುಷಿ ಪಡೋ ವಿಚಾರ ಸರ್ ಇದು. ಅದಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಲೆಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಸರ್. ಖಂಡಿತ ಸಾಧ್ಯ ಇದೆ. 3 ಫೇಸ್ ಅವರ್ಸ್ ಕಮ್ಮಿ ಇರೋದ್ರಿಂದ ಹೆಚ್ಚು ಹಾರ್ಸ್ ಪವರ್ ಮೋಟರ್ ಬಿಟ್ಕೊಂಡು ಜೋರಾಗಿ ನೀರನ್ನ ಬೋರ್ವೆಲ್ ಇಂದ ತೆಗಿಬೇಕು ಅನ್ನೋ ಥಾಟ್ ಇದೆ. ಸೊ ಅದರಿಂದ ಹೆಚ್ಚು ಹಾರ್ಸ್ ಪವರ್ ಇದ್ರೆ ನಮ್ಮಲ್ಲಿ ಡಿಸ್ಅಡ್ವಾಂಟೇಜಸ್ ಏನಿದೆ, ಅವ್ರದ್ದು ದುಬಾರಿಯಾಗಿ ಇನ್ವೆಸ್ಟ್ಮೆಂಟ್ ಆಗ್ತದೆ. ಅದ್ರ ಬದಲು ರೈತರು ನಮ್ಮನ್ನ ಕನ್ಸಲ್ಟ್ ಮಾಡಿದ್ರೆ, ಹೊಸದಾಗಿ ಕೊರ್ಸಿರೋರು ಯಾರಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಫಸ್ಟೇನೆ ನಾವು ಅವ್ರಿಗೆ ಹಾರ್ಸ್ ಪವರ್ ಹೇಳ್ತೇವೆ. ಸಾಧಾರಣ 3 ಇಂದ 5 HP ಹಾಕೊಂಡ್ರೆ ಸಾಕು. 3 HP ಗೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಒಂದು 2,34,000 ಪ್ಲಸ್ GST ಆಗ್ತದೆ. 5 HP ಗೆ 3,10,000 ಪ್ಲಸ್ GST ಆಗ್ತದೆ. ಅದೇ ನೀವು 12.5 ಅಥವಾ 15 HP ರನ್ ಮಾಡ್ಬೇಕು ಅಂದ್ರೆ 12.5 HP ಗೆ 6 ಲಕ್ಷ ಆಗ್ತದೆ. ಅಂದ್ರೆ 1:2 ಇನ್ಸ್ಟಾಲೇಷನ್ ಆದಾಗ ಈ ಸೋಲಾರ್ ತುಂಬಾ ಕಾಸ್ಟ್ಲಿ ಅನ್ನುವಂತ ಮನೋಭಾವನೆ ರೈತರಲ್ಲಿ ಮೂಡ್ತದೆ. ಸೊ ಇವಾಗ ನಾವು ಪ್ರೆಸೆಂಟ್ ಅಲ್ಲಿ ಒಂದು ಯಾವ ಪ್ರಾಜೆಕ್ಟ್ ನೋಡ್ತಾ ಇದೀವಿ, ಮತ್ತೆ ಇದರ ಒಂದು ಡೀಟೇಲ್ಸ್ ಹೇಳಿ ಸರ್. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕ್ ದೊಡ್ಡೇರಿ ಹೋಬಳಿಯ ಜಯನಗರ ಅನ್ನೋಂತ ಒಂದು ಕಾವಲ್ ಸಂಬಂಧಪಟ್ಟಿದ ಜಮೀನ್ ಇದು. ಅಂದ್ರೆ ಒಂದು 32 ಎಕರೆ ಜಮೀನ್ ಇದೆ. 3 ಅಂಟಮ್ಗಳು ಡಿವೈಡೆಡ್ ಮಾಡ್ಕೊಂಡು ಹರಕೆನ ಬೆಳೀತಾ ಇದಾರೆ. ಒಂದಿಬ್ರು ನಾರ್ಮಲ್ ಆಗಿ ಹಾಕಿದ್ದಾರೆ, ಒಬ್ರು ಇಸ್ರೇಲ್ ಟೆಕ್ನಾಲಜಿಲಿ ಅಡಿಕೆನ ಹಾಕೊಂಡು ಬೆಳೀತಾ ಇದಾರೆ. ಇದು ಸಂಪೂರ್ಣ ನೀವೇನ್ ನೋಡ್ತಿದ್ರಿ, ಇದು ಯಾವುದೇ ರೀತಿ ಎಲೆಕ್ಟ್ರಿಫಿಕೇಶನ್ಸ್ ಯೂಸ್ ಮಾಡಿಲ್ಲ ಅವರು. ಪ್ಯೂರ್ಲಿ ರನ್ ಬೈ ಸೋಲಾರ್ ಪವರ್. ಕರೆಂಟ್ 3 ಗಂಟೆ 2 ಗಂಟೆ ಕೊಡೋರು ಒಂದು ಡೈಲಿ. ನೈಟ್ ಟೈಮ್ ಅಲ್ಲಿ ಕಟ್ಟಕ್ಕಾಗಲ್ಲ, ನೈಟ್ ಕೊಟ್ಟರು ಆಗ್ತಿರ್ಲಿಲ್ಲ. 2 ಗಂಟೆ 3 ಗಂಟೆ ಅದ್ರಾಗ ಅರ್ಧ ಕಾಲ್ ಗಂಟೆ ತೆಗೆಯೋರು. ಏನಪ್ಪಾ ಇಷ್ಟು ಬಂಡವಾಳ ಹಾಕಿ ಹಿಂಗಾಗೋಯ್ತಲ್ಲ ಅಂತ ಅಂದ್ವಿ. ನಮ್ ಸ್ನೇಹಿತರು ಅವ್ರೇನ್ ಮಾಡಿದ್ರು, ಒಂದು ಹಾಕ್ಸಿರು ಸೋಲಾರು. ಅವ್ರೊಬ್ರು ಹಾಕಿರು, ಅಣ್ಣ ತಮ್ಮರು. ನಾವ್ ಹಾಕಿ ನೀವು ಹಾಕ್ಸಿ ಅಂದ್ರು. ಈ ದುಡ್ಡಿನ ಮುಖ್ಯ ಅಲ್ಲ, ಮಧ್ಯ ತೊಂದ್ರೆ ಆಗ್ತೈತೆ ಅಂತ ಹೇಳಿ ಮೀಟ್ ಮಾಡ್ತಿದ್ದಂಗೆ ಬಂದ್ರು. ಸರ್ ನೋಡಿ, ನೀವು ಗೊತ್ತಿಲ್ಲ, ಒರಿಜಿನಲ್ ಹಾಕ್ಬೇಕಂದ್ರೆ ನೀವು 3.5 ಹಾಕಿರಿ, ನಿಮ್ದು 5.5 ಲಕ್ಷ ಕೊಟ್ರೆ ನೀವ್ ಹೇಳ್ದಂಗೆ ಹಾಕ್ತೀವಿ ಅಂದ್ರು. ಎಷ್ಟ್ ದಿನಕ್ಕೆ ಹಾಕ್ತೀವಿ ಅಂದ್ರೆ 2 days ಆಗಿ ಹಾಕ್ತೀನಿ ಅಂದ್ರು. 2 ದಿನದಾಗ ಹಾಕ್ತೀನಿ ಅಂದ್ರು. 2 ದಿನದಾಗ ಅಡ್ವಾನ್ಸ್ ಕೊಟ್ವಿ. 2 ದಿನದಾಗೆ ಬಂದು ನೀರ್ ಎತ್ಬಿಟ್ರು. ನೀರ್ ಎತ್ತಿದ್ರೆ ಅವತ್ತಿಂದ ನೀರ್ ಎತ್ತುತ್ತಿದ್ದಂಗೆ ಅವತ್ತೇ ಲಾಸ್ಟ್ ಅದರ ಬೋರ್ ನಿಲ್ಸಾಕ್ಬಿಟ್ರು. ಇದೇ ಬೋರ್ ಇಬ್ರು 3 ನೀರ್ ಕಟ್ಬೇಕು. ಈಗ ಒಂದೇ ಲೈನ್ ನಲ್ಲಿ 2 ಗಿಡಕ್ಕೆ ಡ್ರಿಪ್ ಹೋಗ್ತವೆ. ಈ ತರ ಈ ಸೈಡ್ ಹೋಗ್ತವೆ. ಕಂಪ್ಲೀಟ್ ಇವರು ಡ್ರಿಪ್ಪಿಂಗ್ ಸಿಸ್ಟಮ್ ಹೋಗಿದ್ದಾರೆ. ಎಂಟೈರ್ 365 ಡೇಸ್ ಅಂದ್ರೆ ಈಗ ಅವರು ಸಾಧಾರಣ ಸ್ಟಾರ್ಟ್ ಮಾಡಿ ಪ್ರತಿದಿನನೂ ವರ್ಕ್ ಮಾಡ್ತಾ ಇದೆ. ಮೋಡ ಇರ್ಲಿ ಬಿಸಿಲಿರ್ಲಿ, ಸ್ವಲ್ಪ ಮಳೆ ಬರುವಂತ ವೆದರ್ ಇದ್ರು ನಮ್ಮ ಒಂದು ಸೋಲಾರ್ ಏನಿದೆ ಫಂಕ್ಷನ್ ಮಾಡ್ತದೆ. ಉತ್ಕೃಷ್ಟವಾಗಿರ್ತಕ್ಕಂಥ ಮೆಟೀರಿಯಲ್ ತಗೊಳ್ಳಿ. ಸುಮಾರು ಕಂಪನಿಗಳು ಒಳ್ಳೊಳ್ಳೆ ಪ್ರಾಡಕ್ಟ್ ನ ಸಪ್ಲೈ ಮಾಡ್ತಕ್ಕಂಥ ಕಂಪನಿಗಳು ಮಾರ್ಕೆಟ್ ಅಲ್ಲಿ ಇದಾವೆ.
ಅದೇ ರೀತಿ ಸುಮ್ಮನೆ ಕಸ್ಟಮರ್ಗೆ ಯಾವುದನ್ನು ತಿಳಿಸ್ಕೊಡದೆ ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ಕೊಡುವಂತ ಕಂಪನಿಗಳು ತುಂಬಾ ಹೇರಳವಾಗಿದ್ದಾವೆ. ಈ ಎರಡೂ ಕಂಪನಿಗಳು ಇರೋದ್ರಿಂದ ರೈತರು ಕನ್ಫ್ಯೂಷನ್ ಹೋಗ್ತಾ ಇದ್ದಾರೆ. ಸರ್ ಮೇನ್ ಆಗಿ ರೈತರು ಏನೇನೆಲ್ಲ ನೋಟಿಸ್ ಮಾಡಬೇಕು? ರೈತರು ಈಗ ಸೋಲಾರ್ ಬೋರ್ವೆಲ್ ಅಲ್ಲಿ ಈಗ ಮನುಷ್ಯನ್ಗೆ ಹೆಂಗೆ ಹಾರ್ಟ್ ಬ್ರೈನ್ ಹೇಗೆ ಎರಡು ವೆರಿ ಇಂಪಾರ್ಟೆಂಟ್, ನಮಗೆ ಪ್ಯಾನಲ್ ಅನ್ನ ನಾವು ಹಾರ್ಟ್ ಅಂತ ಹೇಳ್ಬೋದು. ಇನ್ನ ನಮ್ದೊಂದು ಡ್ರೈವ್, ಇದೆರಡು. ಇನ್ನ ಕೇಬಲ್ಸ್ ಬಂದು ನರ್ವಸ್ ಇದ್ದಂಗೆ, ಮನುಷ್ಯನ್ಗೆ ಹೆಂಗೆ ರಕ್ತಗಳು ಒಳ್ಳೆ ನರ್ವಸ್ ಅಲ್ಲಿ ಅರಿಬೇಕು ಆ ತರ ಕೇಬಲ್ಸ್. ಈ ಮೂರು ಜೊತೆ ಮಸಲ್ಸ್, ಈಗ ನಾನು ಎದ್ದು ನಿಂತ್ಕೋಬೇಕು ಕೂತ್ಕೋಬೇಕು ಅಂದ್ರೆ ಮಸಲ್ಸ್ ಬೇಕಲ್ಲ, ಆ ತರ ನಮ್ದು ಸ್ಟ್ರಕ್ಚರ್. ನಾವು ಇದು ಗ್ರೌಂಡ್ ಮೌಂಟೆಡ್ ಅಂತ ಹೇಳ್ತೀವಿ. ಇದ್ರಲ್ಲಿ ವೇರಿಯೇಷನ್ಸ್ ಮಾಡ್ತೀವಿ, ಹೈಟ್ ವೇರಿಯೇಷನ್ಸ್ ಮಾಡ್ಕೊಡ್ತೀವಿ. ಮತ್ತೆ ರೂಫ್ ಮೇಲೆ ಹಾಕೊಡ್ತೇವೆ. ಆ ನಂತರದಲ್ಲಿ ಸೂಪರ್ ಸ್ಟ್ರಕ್ಚರ್ ಅಂತೀವಿ. ಸೂಪರ್ ಅಂದ್ರೆ ಸ್ವಲ್ಪ ಎತ್ತರದಲ್ಲಿ ಇರ್ತಕ್ಕಂಥದಕ್ಕೆ ಸೂಪರ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ಆ ನಂತರದಲ್ಲಿ ಪ್ಯಾನಲ್ ಈಗ ನಾನು ಇವ್ರು ಸ್ಟಾರ್ಟ್ ಆದಾಗಿಂದ, ನಾವು ಸೋಲಾರ್ ಲೈನ್ ಬಂದಾಗಿಂದನು ನಾವು HHP ಪ್ಯಾನಲ್ಸ್ ನ ಯೂಸ್ ಮಾಡಿದ್ದೇವೆ. ಸೊ ಇವ್ರದ್ದು ಈಗ ಅರ್ಲಿಯರ್ ಎಲ್ಲ ಪಾಲಿಕ್ರಿಸ್ಟಲಿನ್ ಇತ್ತು, ಇವಾಗೆಲ್ಲ ಮೋನೋಕ್ರಿಸ್ಟಲಿನ್ ಅಂತ ಬಂದಿದೆ. ಇಮಿಡಿಯೇಟ್ ಪವರ್ ಎರಡೂ ಕಡೆಯಿಂದ ಬಂದಿದ್ದು ಪ್ರಾಪರ್ ಆಗಿ ಪವರ್ ಬರೋ ತರ ಮಾಡುತ್ತೆ. ಮತ್ತೆ ಇದು 10 BB ಇದೆ, 10 ಬಸ್ ಬಾರ್ ಅಂತ. ಸರ್ ರೈತರಿಗೆ ಸಿಂಪಲ್ ಆಗಿ ಅಂತ ಹೇಳಿದ್ರೆ, ಈಗ ಸೋಲಾರ್ ಅಲ್ಲಿ ಕೆಲವೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದ್ರೆ, ಮೋಡ ಬಂದ್ರೆ ಅಥವಾ ಬೆಳಗ್ಗೆ ಬೇಗ ಸ್ಟಾರ್ಟ್ ಆಗಲ್ಲ, ಈವ್ನಿಂಗ್ 3 ಗಂಟೆ 4 ಗಂಟೆ ಸ್ವಲ್ಪ ತಂಪು ಹಿಡಿತ ಅಂತ ಹೇಳಿದ್ರೆ ಬಂದ್ ಆಗುತ್ತೆ. ಈ ತರ ಎಲ್ಲ ಕೆಲವೊಂದು ಇಶ್ಯೂಸ್ ಗಳು ಇರ್ತವೆ. ಈಗ ನಮ್ಮದ್ ನೋಡಿ, ಈ ಎಫಿಷಿಯಂಟ್ ಇರ್ತಕ್ಕಂಥ ಪ್ಯಾನಲ್ ಹಾಕಿರೋದ್ರಿಂದ ಮಾರ್ನಿಂಗ್ 7:30, 7:45 ಈ ಸೀಸನ್ ಅಲ್ಲಿ, ಅಂದ್ರೆ ಡಿಸೆಂಬರ್ ಜನವರಿ ಸೀಸನ್ ಅಲ್ಲಿ ಇಷ್ಟು ಕಾನ್ ಆಗ್ತದೆ. ಇನ್ನ ನೀವು ಫೆಬ್ರವರಿ ಮಾರ್ಚ್ ಎಲ್ಲ ಹೋದ್ರೆ ಒಂದ್ 6:30ಗೆ ಆನ್ ಆಗ್ತದೆ ಮಾರ್ನಿಂಗ್ 6:30, 6:40 ಆರಾಮಾಗಿ. ರಾತ್ರಿ ನೀರ್ ಹಾಯಿಸುವಂತ ಯಾವುದೇ ಟೆನ್ಷನ್ಸ್ ಗಳು ಯಾವ ರೈತರಿಗೂ ಇರಲ್ಲ ಸರ್. ಇದಕ್ಕೆ ಸ್ವಿಚ್, ಸೋಲಾರ್ ಬೋರ್ವೆಲ್ ಗೆ ಸ್ವಿಚ್ ಸೂರ್ಯ ಸರ್. ಸೂರ್ಯ ಬರ್ತಾರೆ, ಆನ್ ಆಗ್ತಾರೆ, ಸೂರ್ಯ ಮುಳುಗ್ತಾರೆ, ಮೋಟರ್ ಆಫ್ ಆಗ್ತದೆ. ರೈತ ಬಾಂಧವರೇ, ಸೊ ನೀವ್ ಏನ್ ನೋಡ್ತಾ ಇದೀರಾ ಕಂಪ್ಲೀಟ್ ಸೋಲಾರ್ ಪ್ಯಾನಲ್. ಆಲ್ಮೋಸ್ಟ್ ಆಗಿ ಯಾವುದೇ ರೈತರು ಇರುವಾಗ ಗುಡ್ಡಗಾಡದಲ್ಲಿ ಇರೋದಾಗಿರ್ಬೋದು ಅಥವಾ ಕರೆಂಟಿನ ವ್ಯವಸ್ಥೆ ಇದ್ರೂ ಕೂಡ ಅವ್ರಿಗೆ ಸರಿಯಾದ ಒಂದು ಸಪ್ಲೈ ಇರೋದಿಲ್ಲ. ಬಟ್ ಅಣ್ಣವರು ಹೇಳಿರುವ ಹಾಗೆ ನಮ್ಗೆ ಕಂಪ್ಲೀಟ್ ಆಗಿ ಒಂದು ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಪ್ಯಾನಲ್ ನ ನೀವು ಇನ್ಸ್ಟಾಲೇಷನ್ ಮಾಡಿದಾದಲ್ಲಿ ನಿಮ್ಗೆ ನೀರಿನ ಯಾವುದೇ ತರ ಕೊರತೆ ಇಲ್ಲದೇನೆ ನೀವೆಲ್ಲ ಪೂರೈಸ್ಕೋಬಹುದು ನಿಮ್ಮ ತೋಟಕ್ಕೆ. ಸರ್ ಥ್ಯಾಂಕ್ ಯು ಸೋ ಮಚ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ. ಧನ್ಯವಾದಗಳು ಸರ್. ಧನ್ಯವಾದಗಳು.